ಇನ್ನು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಥಮ ಬಾರಿಗೆ ಯುವತಿಯೊಬ್ಬರು ಮತದಾನವನ್ನು ಮಾಡಿದ್ದಾರೆ. ಮತಗಟ್ಟೆ ನಂಬರ್ 104ರಲ್ಲಿ ಫಸ್ಟ್ ಟೈಮ್ ವೋಟ್ ಮಾಡಿದ್ದಾರೆ. ತಮ್ಮ ಮತವನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀಡಿದ್ದೇವೆ, ನಮಗೆ ಉದ್ಯೋಗ ಪ್ರಮುಖವಾದದ್ದು ಅಂತ ಯುವತಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇರಬಹುದು, ಶಿಗ್ಗಾವಿ ಬೈ ಎಲೆಕ್ಷನ್ಗೆ ವೋಟಿಂಗ್ ಪ್ರಕ್ರಿಯೆ ಈಗಾಗಲೇ ಭರದಿಂದ ಸಾಗ್ತಾ ಇದೆ. ಸಾಕಷ್ಟು ಜನ ಉತ್ಸಾಹದಿಂದ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನು ಫಸ್ಟ್ ಟೈಮ್ ವೋಟರ್ಸ್ ವಿಚಾರಕ್ಕೆ ಬರುವುದಾದರೆ, ಯುವತಿಯೊಬ್ಬರು ಮೊದಲ ಬಾರಿಗೆ ತಮ್ಮ ಹಕ್ಕನ್ನು ಚಲಾಯಿಸಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ನೋಡ್ತಾ ಇರಬಹುದು, ಮತಗಟ್ಟೆ ನಂಬರ್ 104ರಲ್ಲಿ ಯುವತಿ ವೋಟ್ ಮಾಡಿದ್ದಾರೆ. ನಮ್ಮ ಮತ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ, ನಮಗೆ ಉತ್ತಮ ಉದ್ಯೋಗ ನೀಡುವಂಥ ವ್ಯಕ್ತಿಗೆ ಮತ ಹಾಕಿದ್ದೇವೆ. ಮೊದಲ ಮತದಾನದ ಬಳಿಕ ಯುವತಿ ಈ ರೀತಿಯಾಗಿ ಖುಷಿಯನ್ನು ವ್ಯಕ್ತಪಡಿಸಿದ್ರು ಕುಟುಂಬದವರ ಜೊತೆಯಲ್ಲಿ. ಹಾಗೆಯೇ ಪ್ರಥಮ ಬಾರಿಗೆ ಮತವನ್ನು ಚಲಾಯಿಸಿದಂಥ ಈ ಯುವತಿ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ MD ಹಣಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಶಿಗ್ಗಾವಿ ಉಪಚುನಾವಣೆ ರಂಗೇರಿದೆ. ಜೊತೆಗೆ ಇವತ್ತು ಮತದಾನ ಮಾಡಲಿಕ್ಕೆ ಎಲ್ಲರೂ ಸಹ ಮತದಾನ ಚುರುಕುಗೊಂಡಿದೆ. ಜೊತೆಗೆ ಮತದಾರರು ಬಂದು ತಮ್ಮ ಅಭ್ಯರ್ಥಿಯ ಭವಿಷ್ಯದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಸಂದರ್ಭಗಳು ಸೃಷ್ಟಿಯಾಗಿದೆ. ಜೊತೆಗೆ ಯುವಕರು, ವೃದ್ಧರು ಎಲ್ಲರೂ ಸಹ ಬಂದು ಈಗ ಮತದಾನ ತೊಡಕೊಳ್ತಾ ಇದ್ದಾರೆ. ಜೊತೆಗೆ ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹುಮ್ಮಸ್ಸಿನಿಂದ ಬರ್ತಾ ಇದ್ದಾರೆ. ಜೊತೆಗೆ ಪ್ರಥಮ ಬಾರಿಗೆ ಮತದಾನ ಮಾಡಿರ್ತಕ್ಕಂತಹ ಯುವತಿಯರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಫಸ್ಟ್ ಟೈಮ್ ವೋಟ್ ಮಾಡಿದ್ದೀರಾ, ಯಾವ ತರ ಫೀಲ್ ಅನಿಸ್ತದೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ಒಂದ್ ಖುಷಿ, ನಾ ಫಸ್ಟ್ ಟೈಮ್ ವೋಟ್ ಹಾಕ್ತಿದ್ದೇನೆ ಅಂತ ಒಂದ್ ಖುಷಿ. ಯಾವ ವ್ಯಕ್ತಿ, ಯಾವ ಒಳ್ಳೆ ವ್ಯಕ್ತಿ ಇದು ಅಂತ ಹಾಕ್ತಿಲ್ಲ, ಅಭಿವೃದ್ಧಿಯಿಂದ ನಾ ಹಾಕ್ತಾ ಇದ್ದೀನಿ. ನಮ್ಮ ಊರಿಗೆ ಇನ್ನೂ ಇಂಪ್ರೂವ್ ಆಗ್ಬೇಕು, ಈ ಊರು ಇನ್ನೂ ಚೆನ್ನಾಗಿ ಬಿಡ್ಬೇಕು, ಬಡ ಮಕ್ಕಳಿಗೆ ಮತ್ತು ಓದೋ ಹುಡುಗರಿಗೆ ಎಲ್ಲ ಒಳ್ಳೆ ವಸತಿ ಸೌಲಭ್ಯ ಸಿಗ್ಬೇಕು ಅನ್ನೋ ಆಸೆ. ಒಟ್ಟು ಎಲ್ಲರೂ ಅಲ್ಲ, ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರ ಅಂದಾಕ್ಷಣ ಭಯ ಇತ್ತಾ? ಯಾವ ತರ ವೋಟ್ ಮಾಡ್ಬೋದು, ನನ್ನ ಓಟು ಏನಾದ್ರು ಚೇಂಜಸ್ ಆಗ್ಬೋದು, ಈ ರೀತಿ ಭಯ ಇತ್ತಾ? ಯಾವ ಜಾಗೃತಿ ಏನಾದ್ರು ಇತ್ತಾ? ಯಾವ ತರ ರೆಡಿ ಆದ್ರಿ ಫಸ್ಟ್ ಇವತ್ತು ವೋಟ್ ಅಂತೇಳಿ? ವೋಟ್ ಅಂತ ಒಂದ್ ಕಡೆ ಖುಷಿ ಇತ್ತು, ನಾ ಫಸ್ಟ್ ಟೈಮ್ ವೋಟ್ ಹಾಕ್ತಾ ಇದ್ದೀನಿ ಅನ್ನೋ ಒಂದ್ ಕಡೆ ಖುಷಿ ಇತ್ತು. ಅದು ಭಯ ಏನಿಲ್ಲ, ಭಯ ಏನು ಆಗ್ತಿದ್ದಿಲ್ಲ. ಯಾರು ಒಳ್ಳೆ ವ್ಯಕ್ತಿ ಈ ಊರನ್ನ ಇಷ್ಟು ಇಂಪ್ರೂವ್ ಮಾಡ್ತಾರೋ ಅವರಿಂದ ನಾ ಹಾಕಿದ್ದೆ. ಓಕೆ ಮೇಡಮ್, ತಾವು ಸಹ ಫಸ್ಟ್? ಯಾಕಂದ್ರೆ ನಂಗೆ ಫಸ್ಟ್ ಟೈಮ್ ವೋಟ್ ಹಾಕೋದು ಸ್ವಲ್ಪ ಭಯ ಅನ್ಸಿತ್ತು. ನಾನು ಯಾವ ಪಕ್ಷ, ನಾನು ಒಂದು ಆಯ್ಕೆ ಮಾಡ್ಕೊಂಡಿದ್ದೆ ಪಕ್ಷ, ಹೋಗಿಂದ ಯಾವ ಪಕ್ಷಕ್ಕೆ ಹಾಕ್ತೇನೆ ಅನ್ನೋದು ನನಗೇನು ಗೊತ್ತಿದ್ದಿದ್ದಿಲ್ಲ. ಅದಕ್ಕೆ ನಾ ಈಗ ಭಯ ಹೋಯ್ತು. ಫಸ್ಟ್ ಟೈಮ್ ವೋಟ್ ಹಾಕತ್ಲೇನ ನಂಗೆ ಅದೆಲ್ಲ ಗೊತ್ತಾಯ್ತು, ಹೇಗಿರುತ್ತೆ ಅಲ್ಲಿ ಒಳಗಡೆ ಎಲ್ಲ ಅಂತ. ಈಗ ನಂಗೆ ಖುಷಿ ಆಯ್ತು. ಅಲ್ಲ, ಮತದಾನ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಫಸ್ಟ್ ಟೈಮ್ ವೋಟರ್ ಅಂದ ಬಳಕೆ ನೀವೇನಾದ್ರು ಕೇಳಿದ್ರೆ ಏನಾದ್ರು ಗೊಂದಲ ಅಂತ? ಹಾಗೇನು ಅನಿಸ್ಲಿಲ್ಲ, ಅವರೆಲ್ಲ ಸರಿನೇ ಇತ್ತು. ಅಲ್ಲಿ ಎಲ್ಲ ವೋಟ್ ಹಾಕಿ ಸರಿ. ಅಲ್ಲ, ಬೆಳಗ್ಗೆ ಎದ್ದು ಫಸ್ಟ್ ವೋಟಿಂಗ್ ಅಂದಾಕ್ಷಣ ಒಂಥರ ಯಾವ ತರ ಫೀಲ್ ಇತ್ತು? ಆಮೇಲೆ ಯಾವ ತರ ರೆಡಿಯಾಗಿ ಬಂದ್ರಿ ಅಂತೇಳಿ ಫಸ್ಟ್ ಟೈಮ್ ವೋಟ್? ಫಸ್ಟ್ ಟೈಮ್ ಭಯ ಅನಿಸ್ತಿತ್ತು. ಹಂಗೆ ಯಾವ ತರ ಫೀಲ್ ಅನಿಸ್ತಾ ಅಂತ? ಭಯ ಅನಿಸ್ತಿತ್ತು. ಅಲ್ಲಿ ಹೋಗಿ ನಾ ಯಾವ ವೋಟ್ ಹಾಕ್ತೀನಿ ಏನು ಅಂತ ಭಯ ಅನಿಸ್ತಿತ್ತು. ನಾವೊಂದು ಪಕ್ಷ ಆಯ್ಕೆ ಮಾಡ್ಕೊಂಡಿದ್ದೆ, ಆ ಥರ ಭಯ ಇತ್ತು. ಎಸ್, ಇದಿಷ್ಟು ಅಂದರೆ ಫಸ್ಟ್ ಟೈಮ್ ವೋಟಿಂಗ್ ಮಾಡಿದಂಥ ಯುವತಿಯರು ಹೇಳ್ತಕ್ಕಂಥದ್ದು. ಮೊದಲ ಬಾರಿಗೆ ನಾನು ಮತದಾನ ಮಾಡ್ತಾ ಇದ್ವಿ. ಜೊತೆಗೆ ಏನಂದರೆ ಭಯದ ಜೊತೆ ಬಂದಿದ್ವಿ, ಯಾವ ರೀತಿ ಮತವನ್ನು ಚಲಾವಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಭಯ ಸಹ ಇತ್ತು. ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಗೊಂದಲಗಳಾಗಲಿಲ್ಲ. ಜೊತೆಗೆ ನಮ್ಮ ಬೇಕಾದಂಥ ಅಭಿವೃದ್ಧಿಗೆ ಬೇಕಾದಂಥ ಅಂದರೆ ಹಾಲಿ ಯಾರು ಬೇಕು, ನಮಗೆ ಭಾವಿಯಾಗಿ ಅಭ್ಯರ್ಥಿ ಯಾರು ಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮ ಮತವನ್ನು ಚಲಾವಣೆ ಮಾಡಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿದರು. ಅವರಿಂದ MD ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.